ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಬ್ಯಾನರ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈ ರೀತಿ ಬ್ಯಾನರ್ ಮಾಡಿ ನೀವು ಪ್ರೊಫೈಲ್ಗೆ ಹಾಕೋಬೋದು. ಎಷ್ಟು ಡಿಸೈನಿಂಗ್ ಬೇಕಾದರೂ ಮಾಡ್ಕೋಬೋದು. ನೀವು ಕ್ಯಾನ್ವಾದಲ್ಲಿ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಕ್ಯಾನ್ವಾಗೆ ಹೋಗಿ, ಇದು ಫ್ರೀ ಆಗಿರುತ್ತೆ, ನೀವು ಬ್ಯಾನರ್ ರೆಡಿ ಮಾಡ್ಕೋಬೋದು. ಇಲ್ಲಿ ಬಂದಮೇಲೆ ನೋಡಿ ಯೂಟ್ಯೂಬ್ ಟಮ್ಲೈನಿಂಗ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ ವೈಟ್ ಪೇಜು. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದೆ ಮೆಜರ್ಮೆಂಟಿಂಗು. ಈ ತರ ಮೆಜರ್ಮೆಂಟ್ ಬರಬೇಕು ಅಂತಂದ್ರೆ ನೀವು ಫೈಲ್ಗೆ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಸೋ ರೂಲ್ಸ್ ಅಂಡ್ ಗೈಡ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಹೊಂಟಾಯ್ತು. ಈಗ ಬರುತ್ತೆ ನೋಡಿ, ಫೈಲ್ಗೆ ಹೋಗಿ ತಿರ್ಗಾ ಸೆಟ್ಟಿಂಗ್ಸ್ಗೆ ಹೋಗಿ ಸೋ ರೂಲ್ಸ್ ಅಂಡ್ ಗೈಡ್ ಓಕೆ ಮಾಡಿ ಶಿಫ್ಟ್ ಆರ್ ಹೊಡೆದ್ರು ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಬಂತು. ಈಗ ನೀವು ಫೋಟೋಸು, ಲೋಗೋ ಮತ್ತೆ ಅಂಗಡಿ ನೇಮು ಇವೆಲ್ಲ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಅಪ್ಲೋಡಿಂಗ್ ಅಂತ ಐತಲ್ಲ, ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡಿಂಗ್ ಮಾಡ್ಕೋಬೇಕು. ಇಲ್ಲಿ PNG ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಬ್ಯಾನರ್ ಸೆಟ್ಟಿಂಗ್ಸ್ ಆಗೋ ಥರ PNG ಇರುತ್ತೆ. ಇಲ್ಲಿ CSC ಲೋಗೋ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ PNG ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಬ್ಯಾನರ್ ಗೈಡ್ ಅಂತ ಹೊಡೆದ್ರೆ ಇಷ್ಟು ಓಪನ್ ಆಗುತ್ತೆ. PNG ಅಲ್ಲಿ ಇರುತ್ತೆ. ನೀವು ಯಾವ ಡಿಸೈನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇದಾರ ಸೆಲೆಕ್ಟ್ ಮಾಡ್ಬೋದು. ಇದಾರ ನಾನು ಇದು PNG ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಡಿಸ್ಟಾಪ್ ಮೇಲೆ ಸೇವ್ ಮಾಡ್ಕೊಂಡಿದ್ದೀನಿ. ಸೇವ್ ಮಾಡ್ಕೊಂಡು ಅಪ್ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಪ್ಲೋಡಿಂಗ್ ಐತೆ, ಇದನ್ನ ತೆಗೆದು ಇಲ್ಲಿಗೆ ಹಾಕಿ ಈಗ ಕರೆಕ್ಟಾಗಿ ಕೂರಿಸಿ. ಹಿಂಗೆ ಕರೆಕ್ಟಾಗಿ ಕೂರಿಸಿದ್ಮೇಲೆ ಇಲ್ಲಿ ಅಂಗಡಿ ನೇಮು, ಇಲ್ಲೊಂದು ಫೋಟೋ, ಇಲ್ಲೊಂದು ಲೋಗೋ ಇದೆಲ್ಲ ಕ್ರಿಯೇಟ್ ಮಾಡಿ ಇದು ಮಧ್ಯದಲ್ಲಿ ಬರುತ್ತೆ. ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ. ಬ್ಯಾಕ್ಗ್ರೌಂಡು ಸೇವ್ ಮಾಡಿ ಸೆಟ್ಟಿಂಗ್ಸ್ ಮಾಡಿದಾಗ ಈ ರೀತಿ ಬರಬೇಕು. ಅಂದರೆ ಇದಾದ್ಮೇಲೆ ಲೈನಿಂಗ್ ಎಳ್ಕೊ ಬರ್ಬೇಕು. ಇಲ್ಲಿ ಬನ್ನಿ, ಎಳ್ದ ತಕ್ಷಣ ಹಿಂಗೆ ಲೈನಿಂಗ್ ಬಂತು. ಈ ಲೈನ್ ತೆಗೆದು ಇಲ್ಲಿಗೆ ಹಾಕಿ ತಿರುಗಿ ಇನ್ನೊಂದು ಲೈನ್ ಎಳ್ಕೊ ಬನ್ನಿ, ಅದನ್ನು ಇಲ್ಲಿಗೆ ಹಾಕಿ ಈ ಕಡೆ ಇನ್ನೂ ಒಂದು ಲೈನು. ಈ ಲೈನ್ ಒಳಗೆ ನೀವು ನೇಮು ಮತ್ತೆ ಲೋಗೋ ಎಲ್ಲಾನು ಎಂಟ್ರಿ ಮಾಡ್ಕೋಬೋದು. ಈ ಥರ ಕೂರಿಸ್ಕೊಳ್ಳಿ. ಇದಾದ್ಮೇಲೆ PNGನ ಡಿಲೀಟ್ ಮಾಡಿಬಿಡಿ. ಅದು ಡಿಲೀಟ್ ಆಯಿತು. ಈಗ ಕರೆಕ್ಟಾಗಿ ಎಲ್ಲಾನು ಕೂರಿಸ್ಬೋದು. ಎಲಿಮೆಂಟ್ ಬನ್ನಿ, ಎಲಿಮೆಂಟ್ ಬಂದು ರೌಂಡ್ ಶೇಪ್ ಅಲ್ಲಿ ಇರೋದ ಇದು ತಗೊಳ್ಳಿ. ಇದು ಫೋಟೋ ಹಾಕಕ್ಕೆ ನಿಮ್ಮ ಪ್ರೊಫೈಲ್ ಫೋಟೋ ಈ ತರ ಚಿಕ್ಕದ್ ಮಾಡ್ಕೊಳ್ಳಿ. ಇಲ್ಲಾರ ಪ್ರೊಫೈಲ್ ಹಾಕ್ಬೋದು, ಇಲ್ಲಾರ ಹಾಕ್ಬೋದು. ಇದಕ್ಕೆ ಫೋಟೋ ಅಪ್ಲೋಡ್ ಮಾಡಿ, ನಿಮ್ಗೆ ಯಾವ ಫೋಟೋ ಬೇಕೋ ಅದು ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಈ ಲೋಗೋ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಇದು CS ಇದು. ನಿಮ್ಗೆ ಯಾವ ಲೋಗೋ ಬೇಕೋ, ನಿಮ್ಗೆ ಯಾವ ತರ ಬೇಕೋ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ನೇಮು ಎಲ್ಲಾನು ಎಂಟ್ರಿ ಮಾಡಿ, ನಿಮ್ಮ ಅಂಗಡಿ ನೇಮು ಪ್ರತಿಯೊಂದು ಎಂಟ್ರಿ ಮಾಡಿದಾಗ ಈ ತರ ಆಗುತ್ತೆ ನೋಡಿ. ಇಲ್ಲಿ ಫೋಟೋ, ನಿಮ್ಮ ಅಂಗಡಿ ನೇಮು ಮತ್ತೆ ಲೋಗೋ ಈ ತರ ಎಂಟ್ರಿ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಹಿಂಗೆ ಪ್ರೊಫೈಲ್ಗೆ ಹಾಕೊಳ್ಳಿ. 2 ತರ ಪ್ರೊಫೈಲ್ಗೆ ಹಾಕೋಬಹುದು. ಯಾವ ರೀತಿ ಅಂತ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಫುಲ್ಲು ಪ್ರೊಫೈಲ್ ಪೂರ್ತಿ, ಪ್ರೊಫೈಲ್ ಅರ್ಧ ಅನ್ನೋದು ಯಾವ ತರ ತೋರಿಸ್ಕೊಡ್ತೀನಿ. ಕಸ್ಟಮೈಜ್ಗೆ ಹೋಗಿ ಕಸ್ಟಮೈಜ್ ಹೋದ ತಕ್ಷಣ ಹಿಂಗೆ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಸೇರಿಸ್ತೀನಿ. ಅಪ್ಲೋಡಿಂಗ್ ಅಂತ ಬರುತ್ತಲ್ಲ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಮಾತ್ರ ಕವರ್ ಆಗುತ್ತೆ. ಆ ಕಡೆ ಈ ಕಡೆ ಖಾಲಿ ಇರುತ್ತೆ. ಇದ ಡನ್ ಅಂತ ಕೊಟ್ರೆ ಪಬ್ಲಿಷ್ ಅಂತ ಕೊಡಿ. ಸೆಂಟ್ರಲ್ ಐತೆ. ಇನ್ನ ಪೂರ್ತಿ ಬ್ಯಾನರ್ ಬೇಕು ಅಂದ್ರೆ ಈ ಫೋಟೋಸ್ ಈ ಕಡೆ, ಈ ಲೋಗೋ ಮತ್ತೆ ಈ ಕಡೆಗೆ ಕೂರ್ಸೋದು ಯಾವ ತರ ಅಂತಂದ್ರೆ ತಿರ್ಗಾ ಹೋಗಿ ಚೇಂಜಿಂಗ್ ಅಂತ ಕೊಡಿ. ಪೂರ್ತಿ ಪ್ರೊಫೈಲ್ ಮಾಡಿರೋದು ಇದು ನೋಡಿ. ಇಲ್ಲಿ ಫೋಟೋ ಈ ಕಡೆ, ಲೋಗೋ ಈ ಕಡೆ. ಈ ರೀತಿ ನೀವು ಡಿಸೈನ್ಗೆ ಏನ್ ಬೇಕಾದ್ರೂ ಕೂರ್ಸ್ಕೋಬಹುದು. ಇಷ್ಟು ಪೂರ್ತಿಲಿ ನೀವು ಏನ್ ಬೇಕಾದ್ರೂ ಕೂರ್ಸ್ಬೋದು. ಅದು ಪೂರ್ತಿ ಡಿಸ್ಟಾಪ್ ಮೇಲೆ ಬರುತ್ತೆ. ಡನ್ ಅಂತ ಕೊಡಿ, ಪಬ್ಲಿಷ್ ಅಂತ ಕೊಡಿ. ಇಲ್ಲಿ ನೋಡಿ ಫೋಟೋ ಈ ಕಡೆ, ಲೋಗೋ ಈ ಕಡೆ, ಮಧ್ಯದಲ್ಲಿ ನೇಮು. ಈ ತರ ಎಂಟ್ರಿ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಫೋಟೋ ಇಲ್ಲಿಗೆ ಕೂರ್ಸ್ಕೊಂಡು, ನೇಮಲ್ಲಿ ಕೂರ್ಸ್ಕೊಂಡು ಸೆಂಟ್ರಲ್ಲು ನೀವು ಬ್ಯಾನರ್ ರೆಡಿ ಮಾಡೋದು. ಇಲ್ಲ ಈ ರೀತಿ ಇಷ್ಟು ಮಾರ್ಕ್ ಲೈನಲ್ಲಿ, ಈ ಗೈಡ್ ಲೈನ್ ಇರುತ್ತಲ್ಲ ಇಷ್ಟೊಳಗೆ, ಆ ಲೈನಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಡಿಸೈನ್ ಮಾಡಿ ಸೇವ್ ಮಾಡಿ ನೀವು ಡಿಸ್ಟಾಪ್ ಮೇಲೆ ಹಾಕಬಹುದು. ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಇನ್ನೊಂದ್ಸಲ ನೋಡಿ, ಅರ್ಥ ಆಗುತ್ತೆ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ.